ಅವನ ಅಂಬಾರಿ ಏರಿ ಹೊರಟರು ಜೋಡಿಗಳಿಬ್ಬರು. ಬೆಳಗಿನ ಚಳಿಗೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕುಳಿತಿದ್ದಳು ಖುಷಿ. ಅವನು ಅವಳ ಸ್ಪರ್ಶ ಅನುಭೂತಿಯನ್ನು ಪಡೆಯುತ್ತಾ ಚಿಕ್ಕದಾಗಿ ಸಿಳ್ಳೆ ಹಾಕುತ್ತಾ ದಾರಿ ಸವೆಸಿದ್ದ ವೇದ. ಸ್ವಲ್ಪ ದೂರ ಬಂದಾಗ ತನ್ನ ಬೆನ್ನ ಮೇಲೆ ತಲೆಯಿಟ್ಟು ನಿದ್ದೆ ಮಾಡುತ್ತಿದ್ದ ಹುಡುಗಿಯನ್ನು ಎಚ್ಚರಿಸಿ ರಸ್ತೆ ಪಕ್ಕ ಇದ್ದ ಟೀ ಅಂಗಡಿ ಮುಂದೆ ಬೈಕ್ ನಿಲ್ಲಿಸಿದ. ಟೀ ಕುಡಿಯುತ್ತಾ ಬೋರ್ಡ್ ನೋಡಿದವಳಿಗೆ ತಿಳಿದಿದ್ದು ತಮ್ಮ ಪಯಣ ಊಟಿ ಕಡೆ ಎಂದು. ಊಟಿ ಅಂದಳು ಅವನನ್ನು ನೋಡಿ. ಅಂತ ತಲೆ ಆಡಿಸಿದ ವೇದ. ಅವಳಿಗೆ ಹಚ್ಚ ಹಸಿರಿನ ನಡುವೆ ಸಮಯ ಕಳೆಯುವುದು ತುಂಬ ತುಂಬ ಇಷ್ಟ. ಅದರಂತೆ ಈಗ ಅವಳಿಷ್ಟದಂತೆ ಹೋಗುತ್ತಿದ್ದಾರೆ. ಅದು 2 ದಿನದ ಮಟ್ಟಿಗೆ. ಅವಳಿಗೆ ಅದು ಇನ್ನೂ ಖುಷಿ ಕೊಟ್ಟಿತ್ತು. ಟೀ ಕುಡಿದು ಸುತ್ತ ನೋಡುತ್ತಾ ನಿಂತವಳನ್ನು ನೋಡಿ ಛಲೆ ಅಂದಾಗ ಅಂದಳು ನಕ್ಕು. ಮತ್ತೆ ಇಬ್ಬರ ದಾರಿ ಸಾಗಿತ್ತು ಊಟಿ ಕಡೆಗೆ. ಮುದ್ದ ಜೋಡಿಗಳ ಪಯಣ ಹಸಿರು ಒದ್ದು ಬೆಟ್ಟಗಳನ್ನು ಅವುಗಳನ್ನು ತಬ್ಬಿಕೊಂಡ ಮಂಜಿನ ಹೊದಿಕೆಯನ್ನು ನೋಡುತ್ತಾ ಕಣ್ಣು ತಂಪು ಮಾಡಿಕೊಂಡಿದ್ದಳು ಹುಡುಗಿ. ಅವಳನ್ನು ಆಗಾಗ ಕನ್ನಡಿಯಲ್ಲಿ ನೋಡುತ್ತಾ ಅವಳ ಖುಷಿಯನ್ನು ಕಣ್ತುಂಬಿಸಿಕೊಂಡು ರಸ್ತೆ ಸವಿಸುತ್ತಿದ್ದ ವೇದಾಂತ್. ಒಂದು ಚಂದದ ರೆಸಾರ್ಟ್ ಮುಂದೆ ಹೋಗಿ ನಿಂತಿತ್ತು ಅವನ ಪ್ರೀತಿಯ ಅಂಬಾರಿ. ಬೆಳಿಗ್ಗೆ ಹೋಗಿ ಇಳಿದವರನ್ನು ಅಲ್ಲಿನ ಚಳಿ ಸ್ವಾಗತಿಸಿತ್ತು. ಅವಳ ಕೈ ಹಿಡಿದು ಒಳಗೆ ನಡೆದ ಮೊದಲ ಎಲ್ಲ ವ್ಯವಸ್ಥೆ ಮಾಡಿದ್ದ. ರೂಮ್ ಒಳಗೆ ಬರುತ್ತಿದ್ದಂತೆ ಸೂಪರ್ ಪ್ಲೇಸ್ ಅಂದವಳನ್ನು ತನ್ನ ಸಮೀಪ ಎಳೆದುಕೊಂಡು ಅವಳ ಮುಖದ ತುಂಬೆಲ್ಲ ಅರಳಿದ ಮುಂಗುರಳನ್ನು ಸರಿಸಿ ಮುದ್ದಾಡುತ್ತಾ ಇಷ್ಟ ಆಯ್ತಾ ಅಂದನು. ಆಫ್ಕೋರ್ಸ್, ಇಷ್ಟು ಒಳ್ಳೆ ಪ್ಲೇಸ್ ಯಾರಿಗೆ ಇಷ್ಟ ಆಗಲ್ಲ. ಅವನನ್ನೇ ನೋಡುತ್ತಾ ನುಡಿದವಳ ಮೇಲಿನ ಹಿಡಿತ ಇನ್ನೂ ಬಿಗಿಯಾಗಿತ್ತು. ಹಾಗಾದರೆ ಕರ್ಕೊಂಡು ಬಂದಿರೋ ನನಗೆ ಏನು ಗಿಫ್ಟ್ ಇಲ್ವಾ? ಚಂದವಾಗಿ ಕೇಳಿದ್ದ ಅವನ ರೀತಿಗೆ ಇಲ್ಲ ಎನ್ನಲಾಗದೆ ತಾನೇ ಮುಂದಾಗಿ ಅವನ ತುಟಿಗಳನ್ನು ಬೆಸೆದಿದ್ದಳು. ತೃಪ್ತಿಯಾಗುವಷ್ಟು ಅವಳಿಂದ ಮುತ್ತಿನ ಸಿಹಿ ಪಡೆದು ಅವಳ ಮುದ್ದು ಮುಖವನ್ನೇ ನೋಡುತ್ತಿರಲು ಅವನನ್ನು ಸರಿಸಿ ರೂಮ್ ಸುತ್ತ ನೋಡುತ್ತಾ ಹೋಗಿ ಬಾಲ್ಕನಿಯಲ್ಲಿ ಅಂಗೈ ಹುಜ್ಜುತ್ತಾ ನಿಂತಿದ್ದಳು. ಹಿಂದಿನಿಂದ ಅವಳ 2 ಕಡೆಯಿಂದ ಕಂಬಿಗೆ ಕೈ ಹಾಕಿ ನಿಂತ ವೇದ ಅವಳ ಬೆನ್ನ ಮೇಲೆ ಮುತ್ತಿಟ್ಟು ಭುಜಕ್ಕೆ ಗಲ್ಲ ಊರಿದ್ದ. ಏನೋ ಬಂಗಾರಿ, ಚಳಿ ಆಗ್ತಿದ್ಯಾ? ತುಂಬ ಚಳಿ. ಹೋಗುವಂಥದ್ದೊಂದು ಐಡಿಯಾ ಇದೆ ಹೇಳ ಹೇಳಿ ಅವನ ಕೈ ಮೇಲೆ ಕೈ ಇಟ್ಟು ನುಡಿದಳು. ನನ್ನ ಗಟ್ಟಿಯಾಗಿ ತಬ್ಬಿಕೊಂಡೇ ಇರು, ನೀನು ಹತ್ತಿರ ಚಳಿ ಬರದಂತೆ ನೋಡ್ಕೊಳ್ತೀನಿ, ಏನಂತೀಯ ಅನ್ನುತ್ತಾ 2 ಕೈಯನ್ನು ಅವಳ ಹೊಟ್ಟೆ ಸುತ್ತ ಹಾಕಿ ಬಳಸಿದ್ದ. ಒಬ್ಬ ಎಷ್ಟೇ ಒಳ್ಳೆ ಐಡಿಯಾ ಅಲ್ವಾ? ಹೌದಲ್ವಾ? ಓಕೆನಾ ಅನ್ನುತ್ತಾ ಕೊರಳಲ್ಲಿ ಮುಖ ಇಟ್ಟಿದ್ದ. ಅಯ್ಯೋ ನನ್ನ ಪತಿದೇವ್ರೆ, ಇವಾಗ ತಾನೇ ಬಂದಿದ್ದೀವಿ, ಆಗಲೇ ರೊಮ್ಯಾನ್ಸ್ ಶುರು ಹಚ್ಚಿಕೊಂಡರೆ ಹೇಗೆ? ಹೇಗೆ? ಮೊದಲು ಫ್ರೆಶ್ ಆಗಿ ಟಿಫನ್ ಮಾಡಿ ಹೊರಗಡೆ ಅಡ್ಡಾಡಿ ಬರೋಣ, ಬಂದ ಮೇಲೆ ರೆಸ್ಟ್ ಮಾಡೋಣ, ಅಷ್ಟೇನಾ? ಅವಳನ್ನು ತನ್ನೆಡೆ ತಿರುಗಿಸಿಕೊಂಡು ಕೇಳಿದ. ಹಾಂ ಅಷ್ಟೇ. ಅವನನ್ನು ಕಿಚಾಯಿಸುವ ಆಸೆ ಅವಳಿಗೆ. ಬಂಗಾರಿ, ಮದುವೆ ಆದಮೇಲೆ ಫಸ್ಟ್ ಟೈಮ್ ಹನಿಮೂನ್ಗೆ ಬಂದಿದ್ದೀವಿ. ಇಲ್ಲಿ ಒಂದು ಕ್ಷಣ ಕೂಡ ವೇಸ್ಟ್ ಮಾಡೋದು ಬೇಡ. ಆ ಡಾಕ್ಟರ್ನ ನೋಡು, ನನಗೆ ತಮ್ಮ ಆಗಬೇಕು, ನನ್ನ ಬೀಟ್ ಮಾಡಿ ಆಗಲೇ ಅಪ್ಪ ಆಗ್ತಿದ್ದಾನೆ. ನಾವು ಇನ್ನೂ ಹೀಗೆ ಚಿಕ್ಕ ಮಕ್ಕಳ ಥರ ಕಿತ್ತಾಡ್ಕೊಂಡಿದ್ವಿ. ಅದಕ್ಕೆ ಅಡ್ಡಾಡೋದು ಕಡಿಮೆ ಮಾಡೋಣ, ರೊಮ್ಯಾನ್ಸ್ ಜಾಸ್ತಿ ಮಾಡೋಣ, ಓಕೆನಾ? ಕಣ್ಣು ಹೊಡೆದು ನುಡಿದವನ ಮೂಗು ಎಳೆದು ತೀರ ಹತ್ತಿರ ಮುತ್ತಿಡುವಂತೆ ಹೋದವಳು ಅವನನ್ನು ತಳ್ಳಿ ಒಳಗೆ ಓಡಿ ಬಂದಿದ್ದಳು. ಏ ಬಂಗಾರಿ, ಇದು ಚೀಟಿಂಗ್. ಆಸೆ ತೋರಿಸಿ ಮೋಸ ಮಾಡ್ತೀಯಾ? ಪ್ಲೀಸ್ ಒಂದು ಕಿಸ್ ಅನ್ನುತ್ತಾ ಅವಳಿಂದೆ ತಾನು ಓಡಿದ ವೇದಾಂತ್. ಅದೆಲ್ಲ ಇಲ್ಲ, ಮೊದಲು ಫ್ರೆಶ್ ಆಗಿ ರೂಮ್ ತುಂಬ ಅವನ ಕೈಗೆ ಸಿಗದಂತೆ ಓಡಾಡುತ್ತಿದ್ದಳು ಖುಷಿ. ನೋ, ಮೊದಲು ನಾನು ಕೇಳಿದ್ದು ಕೊಡು, ಆಗ ಕೊಟ್ಟಿದ್ದೆ ಅಲ್ವಾ? ಆಗ ಕೊಟ್ಟರೆ ನನಗೆ ಇವಾಗ ಬೇಕು. ಅದೆಲ್ಲ ಆಗಲ್ಲ ಅಂತ ತಪ್ಪಿಸಿಕೊಂಡು ಹೋಗುತ್ತಿದ್ದವಳನ್ನು ನಡು ಬಳಸಿ ಬಾಚಿ ಹಿಡಿದಿದ್ದ ವೇದ. ಎಲ್ಲಿಗೆ ಹೋಗ್ತೀಯ ತಪ್ಪಿಸಿಕೊಂಡು? ಅದು ಈ ಪೊಲೀಸ್ ಕೈಯಿಂದ. ಬಿಡಿ, ನಾನು ಕೇಳಿದ್ದು ಕೊಡು, ಬಿಡ್ತೀನಿ. ನೀನೇ ತಾನೇ ಮೊದಲು ಆಸೆ ತೋರಿಸಿದ್ದು ಅಂದಾಗ ಇಲ್ಲ ಅಂತ ಕೊಸರಾಡಿದ ಹುಡುಗಿಯಿಂದ ತನಗೆ ಬೇಕಿದ್ದು ಪಡೆದುಕೊಂಡಿದ್ದ. ಹೋಗಿ ನೀವು ಅಂದವಳನ್ನೇ ನೋಡುತ್ತಾ ಹೆಬ್ಬೆರಳಲ್ಲಿ ತುಟಿ ಹೊರೆಸಿಕೊಂಡು ಮೀಸೆ ಮರೆಯಲ್ಲಿ ನಸುನಕ್ಕಿದ್ದ. ಅವಳಿಗೂ ಇವನ ಈ ತುಂಟಾಟ ಇಷ್ಟವೇ. ಆದರೂ ತೋರಿಸಿಕೊಳ್ಳದೆ ಅವನಿಗೆ ಕಾಣದಂತೆ ನಗುತ್ತಾ ಫ್ರೆಶ್ ಆಗಲು ನಡೆದಳು. ಫೋನ್ ಹಿಡಿದು ಹಾಸಿಗೆ ಮೇಲೆ ಹುರುಳಿದವ. ಸ್ನಾನ ಮುಗಿಸಿ ಬಂದವಳೆ ಸೀರೆ ಹೊಟ್ಟು ಕೂದಲನ್ನು 2 ಬದಿಯಿಂದ ಹಿಡಿದು ಕ್ಲಿಪ್ ಹಾಕಿ ಅವನೆಡೆ ನೋಡಲು ಅವಳನ್ನೇ ಕಣ್ಣು ರೆಪ್ಪೆ ಸರಿಸದೆ ನೋಡುತ್ತಿದ್ದ ವೇದ. ಅವನ ನೋಟಕ್ಕೆ ಲಜ್ಜೆಯಿಂದ ಅವಳ ಮುಖ ಕೆಂಪು ಹೊರನಕ್ಕೆ ತಿರುಗುತ್ತಿತ್ತು. ಏನು ಹಾಗೆ ನೋಡ್ತಿದ್ದೀರಾ? ಹೋಗಿ ಫ್ರೆಶ್ ಆಗಿ ಅಂದವಳ ಹಿಂದೆ ಬಂದು ನಿಂತ ಹುಡುಗನಿಗೆ ಅವಳನ್ನು ಮುದ್ದಿಸುವ ಆಸೆ. ಇಷ್ಟೊಂದು ಮುದ್ದಾಗಿ ಕಾಣಿಸಿದ್ರೆ ನೋಡದೇ ಇರೋಕೆ ಆಗುತ್ತಾ? ತನಗೆ ಬೆನ್ನು ಹಾಕಿ ಕನ್ನಡಿ ಎದುರು ನಿಂತವಳ ಕಣ್ಣಲ್ಲಿ ಕಣ್ಣಿಟ್ಟು ನುಡಿದಾಗ ಅವನ ನೋಟ ಹೆದರಿಸಲಾಗದೆ ತಲೆ ತಗ್ಗಿಸಿದಳು ಹುಡುಗಿ. ಹೇ ಬಂಗಾರಿ, ನೀನು ಹೀಗೆಲ್ಲ ನಾಚಿ ನಿಂತರೆ ನಿಂಗೆ ಕಷ್ಟ ನೋಡು. ಎದೆ ಮೇಲೆ ಕೈಕಟ್ಟು ನುಡಿದ. ಅವನನ್ನು ಒಮ್ಮೆ ನೋಡಿ ನನಗೆ ಹೊಟ್ಟೆ ಹಸಿವಾಗಿದೆ, ಬರ್ತೀರಾ ಇಲ್ವಾ?
ಬರ್ತೀನಿ ಇರಮ್ಮ, 5 ಮಿನಿಟ್ಸ್ ಅಂದು ಟವೆಲ್ ಹಿಡಿದು ಬಾತ್ರೂಮ್ ಸೇರಿದ. ಅವನ ತುಂಟಾಟಕ್ಕೆ ನಕ್ಕು ನಿಂತಳು ಹುಡುಗಿ. ಸ್ನಾನ ಮುಗಿಸಿ ಬಂದವನೇ ರೆಡಿಯಾಗಿದ್ದ. ತಿಳಿ ನೀಲಿ ಆಕಾಶ ಬಣ್ಣದ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್, ಫಾರ್ಮಲ್ಸ್ನಲ್ಲಿ ಮುದ್ದಾಗಿ ಕಾಣುತ್ತಿದ್ದ. ಮೊಣಕೈವರೆಗೂ ಶರ್ಟ್, ತೋಳನ್ನು ಮಡಚುತ್ತಾ ಕೈಗೆ ವಾಚ್ ಕಟ್ಟಿ ಹೋಗೋಣ ಅಂದಾಗ ಅಂದವಳಿಗೆ ಮುದ್ದು ಮುದ್ದಾದ ಗಂಡನನ್ನು ನೋಡಿ ಹೆಮ್ಮೆ ಆಗಿತ್ತು. ಅವಳು ಕೈಯಲ್ಲಿ ಫೋನ್ ಹಿಡಿದರೆ ಅವನ ವ್ಯಾಲೆಟ್ ಫೋನ್ ಕಿಸೆ ಹೇರಿ ಭದ್ರವಾಗಿ ಕುಳಿತಿತ್ತು. ವೇದ ಸೆಲ್ಫಿ ಅಂದಳು. ಅವಳ ಭುಜವಿಡಿದು ನಿಂತವನ ಜೊತೆ ಒಂದಿಷ್ಟು ಚಂದದ ಫೋನ್ ಸೇರಿದವು. ಕೆಳಗಡೆ ಬಂದವರೇ ತಮಗೆ ಬೇಕಿದ್ದ ತಿಂಡಿ ತಿಂದು ನಡೆದಿದ್ದು ಮುನೇಶ್ವರ ದೇವಸ್ಥಾನಕ್ಕೆ ತಲುಪಿ ಅಲ್ಲಿ ಪೂಜೆ ಮುಗಿಸಿ ಅಡ್ಡಾಡಿ ಬಂದವರೇ ಹೋಟೆಲ್ ಒಂದರಲ್ಲಿ ಊಟ ಮುಗಿಸಿದ ಊಟಿ ಲೇಕ್ನ ಕಡೆ ನಡೆದರು. ಮಧ್ಯಾಹ್ನ ಮೀರುತ್ತಾ ಬಂದಿತ್ತು. ಅಲ್ಲಿ ನೀರಿನಲ್ಲಿ ಬೋಟಿಂಗ್, ಕೆಲವೊಂದು ಆಟ ಆಡಿ ಬಂದಾಗ ಸಂಜೆ ಆಗಿತ್ತು. ಸಣ್ಣಗೆ ಜಿನುಗುತ್ತಿದ್ದ ಮಳೆಹನಿ ಮೈಮೇಲೆ ಬಿದ್ದು ಅವರನ್ನು ನೆನೆಸಿದಾಗ ಸ್ವಲ್ಪ ದೂರ ಬಂದು ಬೈಕ್ ನಿಲ್ಲಿಸಿ ಅಲ್ಲೇ ಇದ್ದ ಚಿಕ್ಕ ಟೀ ಅಂಗಡಿ ಮುಂದೆ ನಿಂತು ಗಮಗಮಿಸುತ್ತಿದ್ದ ಕಾಫಿ ಕುಡಿಯುತ್ತಾ ನಿಂತರು. ನೇರಳೆ ಬಣ್ಣದ ಸೀರೆ ಹುಟ್ಟಿದ ಖುಷಿ ತನ್ನವನ ಜೊತೆ ಇದ್ದಿದ್ದಕ್ಕೋ, ಸುಂದರ ವಾತಾವರಣ ಮಳೆಯಲ್ಲಿ ನೆನೆದಿದ್ದಕ್ಕೋ ಎಂದಿಗಿಂತ ಇಂದು ತುಂಬ ಮುದ್ದಾಗಿ ಕಾಣಿಸುತ್ತಿದ್ದಳು. ಅಲ್ಲೇ ಇದ್ದ ಟ್ರಿಪ್ಗೆ ಎಂದು ಬಂದಿದ್ದ ಹುಡುಗರಿಬ್ಬರು ಅವಳನ್ನು ಕೆಟ್ಟ ನೋಟ ಬೀರಿ ನೋಡುತ್ತಿದ್ದಿದ್ದು ಅವನಿಗೆ ತಿಳಿದಿದ್ದೆ. ತನ್ನ ಬಳಿಯಿದ್ದ ಜಾಕೆಟ್ ತೆಗೆದು ಅವಳ ಮೇಲೆ ಹಾಕಿ ಆ ಹುಡುಗರ ಕಡೆ ಕೆಂಗಣ್ಣು ಬೀರಿ ಅವಳ ಮರೆಯಾಗಿ ನಿಂತನು. ಅವನ ರೀತಿ ತಿಳಿಯಾಗಿ ನಕ್ಕು ಸುಮ್ಮನೆ ನಿಂತ ಹುಡುಗಿ ಮನದಲ್ಲಿ ಗಂಡನ ಮೇಲೆ ಪದೇ ಪದೇ ಗೌರವ ಹೆಚ್ಚುತ್ತಲೇ ಇತ್ತು. ಮಳೆ ಹನಿ ಸಣ್ಣಗೆ ಬೀಳುತ್ತಿದ್ದರು. ಅದರಲ್ಲಿಯೇ ಇಬ್ಬರು ತಾವಿದ್ದ ರೆಸಾರ್ಟ್ ತಲುಪಿದರು. ನೆನೆದು ಬಂದು ಇಬ್ಬರು ಬಟ್ಟೆ ಬದಲಿಸಿ ಲಾನ್ ಬಳಿ ಇದ್ದ ಚಿಕ್ಕ ಸೋಫಾದ ಮೇಲೆ ಕುಳಿತು ತೊಟ್ಟುಕುತ್ತಿದ್ದ ಮಳೆ ಹನಿಯನ್ನು ಕೈಯಲ್ಲಿ ಹಿಡಿಯುತ್ತಾ ಕುಳಿತಿದ್ದಳು ಖುಷಿ. ಅವಳ ಮೇಲೆ ಇಂದಿನಿಂದ ಶಾಲ್ ಒಂದನ್ನು ತಂದು ಒದಿಸಿದ ವೇದ, ಈ ಚಳಿಯಲ್ಲಿ ಇಲ್ಲಿ ಕೂತ್ಕೊಂಡು ಮಳೆ ಜೊತೆ ಆಟ ಆಡ್ತಿದ್ಯಾ? ನನಗೆ ಮಳೆ, ನೇಚರ್ ಅಂದರೆ ತುಂಬ ಇಷ್ಟ. ಅದಕ್ಕೆ ತಾನೇ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ವೆರಿ ಸ್ವೀಟ್ ಹಸ್ಬೆಂಡ್ ನೀವು ಅಂದು ಅವಳ ಕೆನ್ನೆಗೆ ತುಟಿಯೂರಿದಳು. ಅಂದು ಅವಳ ಮುಂದೆ ಇನ್ನೊಂದು ಕೆನ್ನೆ ತೋರಿಸಿದ. ಅವನ ಕೆನ್ನೆ ಮೇಲೆ ಸಣ್ಣಗೆ ಪೆಟ್ಟು ಕೊಟ್ಟು, ಒಮ್ಮೊಮ್ಮೆ ನೋಡಿದರೆ ಬೈಬೇಕು ಅನಿಸುತ್ತೆ, ಇನ್ನೊಮ್ಮೆ ಮುದ್ದು ಮಾಡಬೇಕು ಅನಿಸುತ್ತೆ, ಒಂದೊಂದು ಸಲ ತುಂಬ ಬೇಜಾರು ಮಾಡ್ತೀರಾ, ಒಮ್ಮೊಮ್ಮೆ ಪೋಲಿ ಥರ ಆಡ್ತೀರಾ, ವಿಚಿತ್ರ ವ್ಯಕ್ತಿ, ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂದು ಅವನ ಮೂತಿ ತಿವಿದು, ಆದರೂ ಅದೆಷ್ಟು ಪ್ರೀತಿ ಮಾಡ್ತೀರಾ ಅಲ್ವಾ, ಅದಕ್ಕೆ ನಾನು ಸೋತು ಹೋಗ್ತೀನಿ ಅಂದು ಅವನ ಮೂಗಿಗೆ ತನ್ನ ಮೂಗಿಂದ ಹುಜ್ಜುತ್ತಾ ಹೇಳಿದಾಗ, ಇದೇನು ಹೇಳಿದ್ದು ನೀನು? ನನಗೆ ಅರ್ಥ ಆಗಲಿಲ್ಲ. ಹೊಗಳಿದ್ದ ಬೈದಿದ್ದ? ಅಬ್ಬಬ್ಬಾ, ಬಾಯಿ ಬಿಟ್ಟು ಮಾತಾಡೋದೇ ಇದ್ದರೂ ಅರ್ಥ ಮಾಡ್ಕೊಳ್ಳೋ ನಿಮಗೆ ನಮ್ಮ ಕಾಂಪ್ಲಿಮೆಂಟ್ ಅರ್ಥ ಆಗಲ್ವಾ? ಏನು ನಾಟಕ ಮಾಡ್ತೀರಪ್ಪ? ಅಯ್ಯೋ ಬಂಗಾರಿ, ನನಗೆ ನಾಟಕ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅದು ಗೊತ್ತಾ ನಿಮಗೆ? ಹೌದಾ, ನನಗೂ ಗೊತ್ತಿದೆ. ನಮ್ಮ ಕಾಲೇಜ್ ಹತ್ರ ವೇಷ ಮರೆಸಿಕೊಂಡು ಬಂದು ಡ್ರಗ್ಸ್ ಗ್ಯಾಂಗ್ನ ಹಿಡಿದಿದ್ದು ನನಗೆ ಇನ್ನೂ ನೆನಪಿದೆ ಸರ್. ಅದೆಲ್ಲ ಡ್ಯೂಟಿಯಲ್ಲಿ ಇದ್ದಾಗ ಅಷ್ಟೇ ಮೇಡಮ್. ಹೆಂಡತಿ ಜೊತೆ ನನಗೆ ಸರಿಯಾಗಿ ರೊಮ್ಯಾನ್ಸ್ ಮಾಡೋಕ್ಕೂ ಬರಲ್ಲ, ಇನ್ನೊಂದು ನಾಟಕ ಅಂತೆ. ಎತ್ತೆಲ್ಲ ನೋಡೋದು ನುಡಿದಾಗ ಅವನ ಮೀಸೆಯಲ್ಲಿ ಬೇಕೆಂದೇ ಜೋರಾಗಿ ಎಳೆದು ಮಳ್ಳ ಅಂದು ಒಳಗೆ ನಡೆಯುತ್ತಿದ್ದವಳನ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡು ಕಾಲ ಮೇಲೆ ಕೂರಿಸಿಕೊಂಡಿದ್ದ. ಯಾರು ಮಳ್ಳ? ನೀವೇ. ಏಯ್, ನಾನೇನು ನಿಮ್ಮ ಗದರಿಕೆಗೆ ಎದಿರೋದಿಲ್ಲ. ನಿಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ನಿಂತಿದ್ದಾಗಲೇ ಹೆದರಿಲ್ಲ, ಇನ್ನು ನನ್ನಂಥ ಅಮಾಯಕ ಹುಡುಗ ಒಬ್ಬನೇ ಇದ್ದಾಗ ಹೆದರುತ್ತೀಯಾ? ವೇದ ಅನ್ನುತ್ತಾ ಅವನ ಎದೆ ಮೇಲೆ ಜೋರಾಗಿ 2 ಕೈಯಿಂದ ಒಡೆಯುವಾಗ ಅವಳ ಕೈ ಹಿಡಿದು ಹತ್ತಿರ ಎಳೆದುಕೊಂಡು ಮುತ್ತಿಡಲು ಮುನಿದು ಅವನಿಂದ ಬಿಡಿಸಿಕೊಂಡು ಒಳಗೆ ನಡೆದಳು. ಅವಳಿಂದೆ ಬಂದವ ಅವಳ ಸಮೇತ ಹಾಸಿಗೆ ಮೇಲೆ ಬಿದ್ದಾಗ ಅವನ ಕಡೆ ನೋಡಿದ ಹುಡುಗಿಗೆ ಅವನ ಕಣ್ಣಲ್ಲಿದ್ದ ತುಂಟತನ ಅರ್ಥವಾಗಿತ್ತು. ಅದೆಷ್ಟು ಬೇಗ ಕೋಪ ಬಂದು ಬಿಡುತ್ತೆ ಈ ನನ್ನ ಮುದ್ದು ಹೆಂಡತಿಗೆ. ನಿಮ್ಮಷ್ಟು ಬರಲ್ಲ. ಹೇ ಬಂಗಾರಿ, ನನ್ನ ಕೋಪ ಬೇರೆಯವರ ಮುಂದೆ ಅಷ್ಟೆ, ನಿನ್ನತ್ರ ಎಲ್ಲೋ ಕೋಪ ತೋರಿಸ್ತಿದ್ದೀನಿ ಅಂದವಳ ನಡು ಬೆಳೆಸಿ ಇನ್ನಷ್ಟು ಹತ್ತಿರ ಎಳೆದುಕೊಂಡು ಅವಳೆಡೆ ಬಾಗಿದ್ದ. ಅವಳ ಕೊರಳಲ್ಲಿ ಮುಖ ಇಟ್ಟವನಿಗೆ ಹೊರಗಿನ ತಂಪು ಗಾಳಿ, ತುಂತುರು ಮಳೆಹನಿ, ಮೈ ಕೊರೆಯುವ ಚಳಿ, ಜೊತೆಯಲ್ಲಿ ಅವಳು. ಅವನ ಸಂಯಮದ ಕಟ್ಟೆ ಹೊಡೆದಿತ್ತು. ಯಾವ ವಿರೋಧ ತೋರದ ಮಡೆದೇನು ಮನಸ್ಸೋ ಇಚ್ಛೆ ಮುದ್ದಿಸಿ ಅವಳಲ್ಲಿ ಪ್ರೇಮದಿಂದ ಬೆರೆತಿದ್ದ. ಅವನ ತುಂಟಾಟಕ್ಕೆ ಮುದ್ದಾಟಕ್ಕೆ ಅವಳು ಪೂರ್ತಿಯಾಗಿ ಶರಣಾಗಿದ್ದಳು. ಅದೇನು ಮೊದಲ ಮಿಲನ ಅಲ್ಲ, ಆದರೂ ಅವನಿಗೆ ಪ್ರತಿ ಬಾರಿಯೂ ಅವಳ ಜೊತೆ ಮೊದಲ ಮಿಲನದಷ್ಟೇ ಆತುರ ತೀರದಷ್ಟು ಬಯಕೆ. ಚಂದ್ರನ ಸುತ್ತ ಚುಕ್ಕಿ ತಾರೆಗಳು ಬಂದರೂ ಮೈ ಮರೆತು ಮಲಗಿದ್ದ ಜೋಡಿಗೆ ಎಚ್ಚರವೇ ಇಲ್ಲ. ಅವಳನ್ನು ಅಪ್ಪಿ ಮಲಗಿದ್ದ ಹುಡುಗನಿಗೆ ತಕ್ಷಣ ಎಚ್ಚರವಾದಾಗ ಎದ್ದು ಸಮಯ ನೋಡಿದ. ಆಗಲೇ 9:30. ಸಮಯ ಮೀರುತ್ತಿತ್ತು.
ಇಷ್ಟೊತ್ತು ಮಲಗಿದ್ದೀವಿ ಅಂತ ಅಂದುಕೊಂಡು ಪಕ್ಕ ಇದ್ದ ಮುದ್ದು ಮಡದಿಯ ಮುಂಗುರುಳು ಸರಿಸಿ ಅವಳ ಮುಖದ ತುಂಬ ಮುತ್ತಿಟ್ಟು ಎದ್ದು ಬಾತ್ರೂಮ್ ಹೊಕ್ಕಿದ್ದ. ಅವಳನ್ನು ಮುದ್ದಾಗಿ ಎಚ್ಚರಿಸಿದಾಗ ಅರೆಕಣ್ಣು ಬಿಟ್ಟು ನೋಡಿ ಮತ್ತೆ ಮುಸುಕೆಳೆದುಕೊಂಡಾಗ ಊಟ ಮಾಡಿ ಮಲಗು ಕಂದ, ಎದ್ದೇಳು ಅಂತ ಹೇಳಿದ್ದ. ಮೈ ಮುರಿಯುತ್ತ ಮೇಲಿದ್ದ ಹುಡುಗಿ ಮುಖದಲ್ಲಿ ಸಣ್ಣ ನಾಚಿಕೆ. ಹೋಗಿ ಮುಖ ತೊಳೆದುಕೊಂಡು ಬಾ, ಊಟ ಮಾಡೋಣ ಅಂದವನ ಮಾತಿಗೆ ತಲೆ ಆಡಿಸಿ ಹೋಗಿದ್ದಳು. ಅಲ್ಲಿಗೆ ತರಿಸಿದ್ದ ಊಟ ತಿಂದು ಕುಳಿತರು ಇಬ್ಬರು ಮಾತನಾಡುತ್ತಾ. ನನಗೆ ನಿದ್ದೆ ಬರ್ತಿದೆ ಅಂದಳು. ಅವನ ತೋಳಿಗೆ ತಲೆ ಇಟ್ಟು ಅವಳನ್ನು ಮಡಿಲಿಗೆ ಎಳೆದುಕೊಂಡು ಆರಾಮಾಗಿ ಮಲಗು ಅಂದಾಗ ಮಡಿಲಲ್ಲಿ ಅವನನ್ನೇ ನೋಡುತ್ತಾ ಮುದುರಿ ಮಲಗಿದಳು ಹುಡುಗಿ. ಅವಳ ಅಂಗೈಗೆ ತನ್ನ ಕೈ ಸೇರಿಸಿ ಬಿಗಿಯಾಗಿ ಬಂಧಿಸಿ ಹಿಡಿದುಕೊಂಡ ವೇದ ಅವಳನ್ನೇ ನೋಡುತ್ತಾ ಕುಳಿತಿದ್ದ. ರಾತ್ರಿ 11:55 ಸಮಯ. ಹಾಸಿಗೆ ಮೇಲೆ ಮಲಗಿಸಿದ್ದ ಹುಡುಗಿಯನ್ನು ನಿಧಾನಕ್ಕೆ ಎಚ್ಚರಿಸಿದ ವೇದ. ಏನು ಅಂದಳು ಕಣ್ಣು ಬಿಡದೆ. ನಿಂಗೇನೋ ಸರ್ಪ್ರೈಸ್ ಅಂದವಾ? ಬೆಳಗ್ಗೆ ನೋಡ್ತೀನಿ, ಇವಾಗ ನಿದ್ದೆ ಬರ್ತಿದೆ. ಎದ್ದೇಳು ಬಂಗಾರಿ, ಜಾಣ ಮರಿ ಅಲ್ವಾ, ನನ್ನ ಮುದ್ದು ಅಲ್ವಾ, ಇವಾಗಲೇ ನೋಡಬೇಕು, ಎದ್ದೇಳಮ್ಮ ಪ್ಲೀಸ್ ವೇದ. ನನ್ನ ಬಂಗಾರಿ, ನನ್ನ ಮಾತು ಕೇಳುತ್ತೆ ಅಲ್ವಾ, ಎದ್ದೇಳೋ. ಎದ್ದು ಕಣ್ಣು ಬಿಟ್ಟು ಹೆದರಿಗಿದ್ದವನನ್ನೇ ನೋಡಿದಾಗ ಅವಳ ಮುಂದೆ ಚಿಕ್ಕ ಬಂಗಾರದ ಬಣ್ಣದ ಕವರ್ ಇದ್ದ ಬಾಕ್ಸ್ ಒಂದನ್ನು ಅವಳ ಕೈಗೆ ಇಟ್ಟನು. ಏನಿದು, ಇವಾಗ ಯಾಕೆ ಕೊಡ್ತಿದ್ದೀರಾ? ತೆಗೆದು ನೋಡು. ನಿಧಾನಕ್ಕೆ ಬಿಚ್ಚಿ ನೋಡಿದ ಹುಡುಗಿ ಕಣ್ಣುಗಳು ಅರಳಿದವು. ಅದರೊಳಗೆ ಮಿನುಗುತ್ತಿದ್ದ ವಜ್ರದ ಕಿವಿ ಓಲೆ ಅವಳಿಗೆ ತುಂಬ ಇಷ್ಟ ಆಗಿತ್ತು. ಹೇಗಿದೆ? ಅವಳ ಕಣ್ಣಲ್ಲಿದ್ದ ಖುಷಿ ಅವನಿಗೆ ಕಂಡರೂ ಮತ್ತೆ ಅವಳಲ್ಲಿ ಕೇಳಿದ. ವಾವ್, ತುಂಬ ಚೆನ್ನಾಗಿದೆ ಅಂದು ಅವನನ್ನು ನೋಡಿ. ಇದು ಯಾಕೆ ಇವಾಗ? ನನ್ನ ಹೃದಯದ ಬಾಗಿಲಿಗೆ ಬೀಗ ಹಾಕಿದ್ದೆ, ಒಳಗೆ ನೀ ಹೇಗೆ ನುಸುಳಿದೆ? ನೀನು ಹೇಳು, ಇದು ಸರಿಯೇ? ನನ್ನ ಬಾಳಿಗೆ ಬಂದು ನನ್ನ ಉಸಿರಿಗೆ ಹೊಡೆತಿಯಾದೆ, ನನ್ನ ಜೀವಕ್ಕೆ ಪ್ರಿಯವಾದೆ, ಜೀವನಕ್ಕೆ ಬೆಳಕಾದೆ, ನನ್ನ ಮನಸ್ಸಿಗೆ ನೀ ರಾಣಿಯಾದೆ, ನನ್ನೆಲ್ಲ ಕನಸಿಗೆ ಜೊತೆಯಾದೆ. ನಿನ್ನ ಬಳಿ ನನ್ನದೊಂದೇ ಬೇಡಿಕೆ, ಕೊನೆ ಉಸಿರು ಇರುವವರೆಗೂ ಇರಲಿ ನಿನ್ನ ಪ್ರೀತಿ ನನ್ನ ಈ ಶ್ವಾಸಕ್ಕೆ. ಈ ನನ್ನ ಮುದ್ದು ದೇವತೆಗೆ ಹೃದಯದ ಹೊಡೆತಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವಳ ಹಣೆಗೆ ಚುಂಬಿಸಿ ನುಡಿದಿದ್ದ. ಅವನ ಪ್ರೀತಿಗೆ ಅವಳ ಕಣ್ಣುಗಳಾಗಲಿ ತುಂಬಿ ಬಂದಿತ್ತು. ಥ್ಯಾಂಕ್ಸ್ ಅನ್ನುತ್ತಾ ಅವನ ಕೊರಳಿಗೆ ಜೋತು ಬಿದ್ದಳು ಹುಡುಗಿ. ಬಂಗಾರಿ, ಯು ಆರ್ ಮೈ ಸ್ಟ್ರೆಂತ್, ಯು ಆರ್ ಮೈ ವೀಕ್ನೆಸ್, ಯು ಆರ್ ಮೈ ಲೈಫ್, ಯು ಆರ್ ಮೈ ಹ್ಯಾಪಿನೆಸ್. ಎವ್ರಿ ಟೈಮ್ ಮೈ ಹಾರ್ಟ್ ಬೀಟ್ಸ್ ಓನ್ಲಿ ಫಾರ್ ಯು. ಎವ್ರಿಥಿಂಗ್ ಅಬೌಟ್ ಮೇ ಈಸ್ ಯು. ಮೈ ಲೈಫ್ ವಿತ್ ಔಟ್ ಯು ಈಸ್ ಇನ್ಕಂಪ್ಲೀಟ್ ಬಂಗಾರಿ. ಲವ್ ಯು ಸೋ ಮಚ್ ಅನ್ನುತ್ತಾ ಅವಳ ತಲೆ ಸವರಿದಾಗ ಅವಳ ಕಣ್ಣ ಅಶ್ರು ಬಿಂದು ಅವನ ಬೆನ್ನ ಸೊಕ್ಕಿತು. ಯಾಕೋ ಬಂಗಾರಿ, ಏನಾಯ್ತಮ್ಮ? ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಕೇಳಿದ. ನಿಮ್ಮ ಪ್ರೀತಿಗೆ ನಾನು ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಪದ ಆಗುತ್ತೆ. ಬೇಡ, ಏನು ಹೇಳಬೇಡ. ನಿನ್ನ ಪ್ರೀತಿ ಮಾಡೋದೇ ನನ್ನ ಹೃದಯದ ಕೆಲಸ. ಅದು ನಿನ್ನ ಬಿಟ್ಟು ಮರೆತು ಇರೋದು ನಾನು ಸಮಾಧಿ ಸೇರಿದಾಗ ಮಾತ್ರ. ಅವನ ಬಾಯಿ ಮುಚ್ಚಿದವಳೆ. ಬಿಡ್ತು ಅನ್ನಿ, ಅದೆಲ್ಲ ಮಾತಾಡಬೇಡಿ. ನನ್ನ ಕೊನೆ ಕ್ಷಣದವರೆಗೂ ನಿಮ್ಮ ಈ ಪ್ರೀತಿ ನನ್ನ ಪಾಲಿಗೆ ಹೀಗೆ ಇರಬೇಕು. ನಿಮ್ಮಿಂದ ಚಿಕ್ಕ ನಿರ್ಲಕ್ಷ್ಯ ನಾನು ಸಹಿಸೋದಿಲ್ಲ ಅನ್ನುತ್ತಾ ಅವನನ್ನು ಗಟ್ಟಿಯಾಗಿ ಅಪ್ಪಿದವಳ ಮೇಲಿನ ಅವನ ಹಿಡಿತ ಕೂಡ ಬಿಗಿಯಾಗಿತ್ತು. ಲವ್ ಯು ಬಂಗಾರಿ ಅಂದವನ ಬಿಸಿ ಉಸಿರು ಅವಳ ಕೊರಳಿಗೆ ತಾಕಿದಾಗ ಕೊಂಚ ಹಿಂದೆ ಸರಿದ ಹುಡುಗಿ ಅವನ ಮುಖ ನೋಡುತ್ತಾ ಹಣೆ, ಕೆನ್ನೆ, ಗಲ್ಲ, ಕಣ್ಣು, ಮೂಗು ಅಂತ ಅವನಿಗೆ ಮುತ್ತಿಟ್ಟು ಲವ್ ಯು ಮೈ ಡಿಯರ್ ಸ್ವೀಟ್ ಹಸ್ಬೆಂಡ್ ಅಂದು ತುಟಿಗಳನ್ನು ಬೆಸೆದಿದ್ದಳು. ಅವನು ಅವಳ ಮುತ್ತಿಗೆ ಕಾದಿದ್ದವನಂತೆ ತನಗೆ ಬೇಕಿದ್ದಷ್ಟು ಅವಳ ಅದರ ಸಿಹಿ ಪಡೆದುಕೊಂಡಿದ್ದ. 1 ನಿಮಿಷ ಬಂದೆ ಅಂದು ಹೊರಗೆ ಹೋಗಿದ್ದ ವೇದ ಬರುವಾಗ ಅವನ ಕೈಯಲ್ಲಿ ಕೆಂಪು ಗುಲಾಬಿಯ ಹೂಗುಂಚ ಚಿಕ್ಕ ಕೇಕ್ ಒಂದು ತಂದಿದ್ದ. ಅದನ್ನು ನೋಡಿದವಳಿಗೆ ಇನ್ನಷ್ಟು ಖುಷಿಯಾಗಿತ್ತು. ಅವಳು ಕೇಕ್ ಕಟ್ ಮಾಡಿ ಅವನಿಗೆ ತಿನಿಸುವ ಮೊದಲೇ ಅವಳಿಗೆ ಅದರಲ್ಲೇ ತಿನಿಸಿದ. ಅವಳ ತುಟಿ ಪಕ್ಕ ಕೆನ್ನೆ ಮೇಲೆ ಮೆತ್ತಿದ್ದ ಕೇಕ್ನ ಕ್ರೀಮನ್ನು ತಿಂದವನ ರೀತಿಗೆ ನಾಚಿ ನಿಂತಳು ಹುಡುಗಿ. ಅವಳ ತಮ್ಮ ಗೆಳತಿ ವೇದನ ತಮ್ಮ ತಂಗಿಯರೆಲ್ಲ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಅವಳಿಗೆ ವಿಶ್ ಮಾಡಿದರು. ಅವರೆಲ್ಲರ ಜೊತೆ ಮಾತಾಡಿ ಫೋನ್ ಇಟ್ಟು ತನ್ನವನ ಕಡೆ ನೋಡುತ್ತಾ, ನಿಮಗೆ ಇವತ್ತು ನನ್ನ ಬರ್ತ್ಡೇ ಅಂತ ಹೇಗೆ ಗೊತ್ತಾಯಿತು? ಅವಳಿಗೆ ತಾನು ಹೇಳಿದ ನೆನಪೇ ಇಲ್ಲ. ಎಲ್ಲೋ ಇರೋ ಕಳ್ಳರನ್ನು ಹುಡುಕೋ ನಮಗೆ ನನ್ನ ಹೆಂಡತಿಯ ಹುಟ್ಟಿದ ದಿನ ತಿಳ್ಕೊಳ್ಳೋದು ಕಷ್ಟನಾ? ಅದಕ್ಕೇನಾ ಇಲ್ಲಿಗೆ ಕರ್ಕೊಂಡು ಬಂದಿದ್ದು?
ನಿಂಗೆ ಈ ಸರ್ಪ್ರೈಸ್ ಮತ್ತು ಜೊತೆಗೆ ನಮ್ಮ ಹನಿಮೂನ್ ಎರಡೂ ಆಗುತ್ತೆ ಅಂತ ಅನ್ನಲು ಅವನ ಕೆನ್ನೆಗೆ ಮುತ್ತಿನ ಮುದ್ರೆ ಸಿಕ್ಕಿತು. ಹುಡುಗನ ಮನಸ್ಸು ತನ್ನವಳ ಸಂತೋಷ ಕಂಡು ಖುಷಿಯಾಗಿತ್ತು. ಅವನ ಎದೆ ಮೇಲೆ ತಲೆ ಇಟ್ಟು ಮಲಗಿದವಳಿಗೆ ತನ್ನವನ ಪ್ರೀತಿ ಕಂಡು ಮನಸ್ಸು ತುಂಬಿ ಬಂದಿತ್ತು. ಮರುದಿನ ಅವನು ಅವಳಿಗೆ ತಿಳಿಯದೆ ತಂದಿದ್ದ ನೀಲಿ ಬಣ್ಣದ ಹೂವಿನ ಚಿತ್ತಾರವಿದ್ದ ಸೀರೆ ಕೊಡಲು ಅದನ್ನು ಉಟ್ಟು ಚಂದವಾಗಿ ಒಪ್ಪವಾಗಿ ಕಾಣುವಂತೆ ರೆಡಿಯಾಗಿ ಅವನೇ ಕೊಟ್ಟ ಕಿವಿ ಓಲೆ ತೊಟ್ಟು ಅವನ ಮುಂದೆ ನಿಂತವಳನ್ನು ನೋಡಿ ತನ್ನ ಹೃದಯವನ್ನು ತಹಬದಿಗೆ ತೆಗೆದುಕೊಂಡು ಸೂಪರ್ ಅನ್ನುವಂತೆ ಕೈ ಸನ್ನೆ ಮಾಡಿ ತೋರಿಸಿದ. ಅವನು ರೆಡಿಯಾಗಿ ಬಂದವ ಅವಳಿಗೆ ಮತ್ತೊಮ್ಮೆ ವಿಶ್ ಮಾಡಿದ. ಅವನ ಮಾತೆ ಅವಳಿಗೆ ಆಕಾಶದಲ್ಲಿ ತೇಲಿದಂತೆ. ಇನ್ನು ಹೀಗೆಲ್ಲ ಪ್ರೀತಿ ಕೊಟ್ಟರೆ ಭೂಮಿ ಮೇಲಿನ ಅಷ್ಟು ಖುಷಿ ಅವಳ ಕಾಲ ಕೆಳಗೆ ಇರುವಂತೆ ಆಗುವುದು ಅವಳಿಗೆ. ತನ್ನ ಅಪ್ಪ ಅಮ್ಮ ಅತ್ತೆ ಮನೆಯವರಿಂದ ಶುಭಾಶಯ ಪಡೆದವಳ ಕೈಯಲ್ಲಿ ತನ್ನ ಕೈ ಬೆಸೆದು ಅವಳ ಜೊತೆ ಹೆಜ್ಜೆ ಹಾಕಿದ. ತಿಂಡಿ ತಿಂದ ಜೋಡಿ ಮತ್ತೆ ಸುತ್ತಾಡಲು ಹೋಗಿತ್ತು. ಅಲ್ಲಿನ ಮರಿಯಮ್ಮನ್ ಟೆಂಪಲ್ನಲ್ಲಿ ಪೂಜೆ ಮುಗಿಸಿ ಅಲ್ಲಿ ಸ್ವಲ್ಪ ಸಮಯ ಕಳೆದು ಪೈಕಾರ ಜಲಪಾತಕ್ಕೆ ಹೋಗಿದ್ದರು. ಸುಂದರ ಪ್ರಕೃತಿ ನಡುವೆ ಹಸಿರಿನ ಸಿರಿ, ಅದರ ನಡುವೆ ದುಮ್ಮಿಕ್ಕಿ ಬರುವ ಜಲಪಾತ ನೋಡುವುದೇ ಚಂದ. ಅವಳಿಗೆ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ಬಹುಶಃ ಸಿಕ್ಕಿರಲಿಲ್ಲವೇನೋ. ಸುಮಾರು ಫೋಟೋಗಳು, ಒಂದೊಂದು ಚಿಕ್ಕ ಗಿಫ್ಟ್ಗಳು ಅವಳಿಗೆ ಸಿಕ್ಕಿದವು. ಅವನ ಕಡೆಯಿಂದ ಚಿಕ್ಕ ಮಕ್ಕಳಂತೆ ನೀರಿನಲ್ಲಿ ಆಟ ಆಡಿದ ಹುಡುಗಿಯನ್ನು ನೋಡುವುದೇ ಅವನಿಗೆ ಒಂದು ಸಂಭ್ರಮ. ಅಲ್ಲಿಂದ ಇಬ್ಬರು ತಮ್ಮ ರೂಮ್ ಸೇರಿ ಊಟ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆಯ ರೋಸ್ ಗಾರ್ಡನ್ ವಿವಿಧ ಹೂವುಗಳನ್ನು ನೋಡಿ ಕಣ್ಣು ತುಂಬಿಸಿಕೊಂಡಿದ್ದರು. ಅಲ್ಲೇ ಸ್ವಲ್ಪ ಅಡ್ಡಾಡಿ ತಾವಿದ್ದ ರೆಸಾರ್ಟ್ ತಲುಪಿದಾಗ ರಾತ್ರಿ ಆಗಿತ್ತು. ಸಣ್ಣಗೆ ಜಿನುಗಿ ಮಳೆಯಲ್ಲಿ ಅವಳ ಜೊತೆ ಕೈ ಹಿಡಿದು ಹೊರಗೆ ಅಡ್ಡಾಡುತ್ತಾ ಅವಳ ಮಾತಿಗೆ ಕಿವಿಯಾಗಿದ್ದ ವೇದ. ಇವತ್ತು ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಬರ್ತ್ಡೇಗೆ ನಿಮ್ಮ ಸ್ಪೆಷಲ್ ವಿಶ್ ಎಲ್ಲ ಸೂಪರ್. ನಿಂಗೆ ಏನೋ ಒಂದು ಹೇಳಿ. ನಿಂಗೆ ಖುಷಿಯಾದರೆ ನೀನು ನಗ್ತೀಯ. ನಿನ್ನ ನಗು ನೋಡಿ ನಾನು ನಗ್ತೀನಿ. ನಿನ್ನ ಒಂದು ಚಿಕ್ಕ ನಗು ನನ್ನ ಧೈರ್ಯ ಕಣೆ. ಅವನ ಮಾತಿಗೆ ಮನಸ್ಸು ಮತ್ತೆ ಸೋಲುತ್ತಿತ್ತು. ಎದೆ ಮೇಲೆ ತಲೆ ಇಟ್ಟವಳ ಭುಜ ಬಳಸಿದ್ದನು. ರಾತ್ರಿ ಸ್ಪೆಷಲ್ ಊಟ ತರಿಸಿದ್ದ ವೇದ. ಅವನ ಕೈ ತುತ್ತು ಅವಳ ಹೊಟ್ಟೆ ತುಂಬಿಸಿತು. ಅವನು ತಿಂದು ಅವಳ ಜೊತೆ ಅಂದು ತೆಗೆದಿದ್ದ ಫೋಟೋ ನೋಡಿ ಮೂವಿ ನೋಡುತ್ತಾ ಕುಳಿತಿದ್ದ. ಮಲಗೋಣ ಅಂದುಕೊಳ್ಳದೆ ಆಸೆ ಕಣ್ಣಿನಿಂದ ನೋಡಿದ ಅವನ ನೋಟ ಅವಳನ್ನು ನಾಚಿಕೆಯ ಮುದ್ದೆಯನ್ನಾಗಿಸಿ ಮಾಡಿತು. ಅವಳನ್ನು ಮುದ್ದಿಸುವ ಒಂದು ಚಿಕ್ಕ ಅವಕಾಶವನ್ನು ಒಂದು ನಿಮಿಷವೂ ಕಳೆದುಕೊಳ್ಳಲು ಬಯಸದ ಹುಡುಗ ಈಗ ಬಿಟ್ಟಾನೆ. ಅವಳ ಜೊತೆ ಪ್ರೀತಿಯಿಂದ ಸೇರಿದ. ಇಬ್ಬರ ಮನಸ್ಸು ಖುಷಿಯಲ್ಲಿ ತೇಲುತ್ತಿತ್ತು. ಆ ಸುಂದರ ರಾತ್ರಿ ಸದ್ದಿಲ್ಲದೆ ಅವರಿಂದ ಸರಿದಿತ್ತು. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದ ಇಬ್ಬರು ಅಂದು ಜೋರಾಗಿ ಹಿಡಿದಿದ್ದ ಮಳೆಯಲ್ಲಿ ಹೊರಗೆ ಹೋಗದೆ ರೆಸಾರ್ಟಲ್ಲೇ ಕಾಲ ಕಳೆದಿದ್ದರು. ಅವಳನ್ನು ರೇಗಿಸಿ ಕಾಡಿಸಿ ಮುದ್ದಿಸಿ ಒಂದೊಂದು ಕ್ಷಣವನ್ನು ಸುಂದರವಾಗಿಸಿದ್ದನು. ಮರುದಿನ ತಮ್ಮ ಊರಿನ ಕಡೆ ಹೋಗುತ್ತಿದ್ದವರು. ಅವಳ ಮುಖದಲ್ಲಿ ಹೆಚ್ಚಾಗಿದ್ದ ನಗು ಅವನ ಮನಕ್ಕೆ ತಂಪು ನೀಡಿತು. ಅಲ್ಲಿಂದ ಊರು ತಲುಪಿದಾಗ ಮರುದಿನ ಮಧ್ಯಾಹ್ನ ಆಗಿತ್ತು. ಊಟ ಮುಗಿಸಿ ಮಲಗಿದ್ದರು ಇಬ್ಬರು. ಪ್ರಯಾಣದ ಆಯಾಸ ಅವರನ್ನು ಆವರಿಸಿತ್ತು. ಸಂಜೆ ಮನೆಗೆ ಬಂದ ಎಲ್ಲರೂ ಅವರು ಬಂದಿದ್ದು ತಿಳಿದು ಮಾತನಾಡಿಸುವ ಅಂದುಕೊಂಡರು. ಆದರೆ ಅವರು ಇನ್ನು ಮಲಗಿದ್ದು ನೋಡಿ ಸುಮ್ಮನಾಗಿದ್ದರು. ಸಂಜೆ ಬಾನಂಚಿನ ಸೂರ್ಯ ತನ್ನ ಕೆಲಸದ ಅವಧಿ ಮುಗಿಸಿ ಹೋಗುವ ಸಮಯಕ್ಕೆ ಎಚ್ಚರಾದ ಖುಷಿ ಅವಳ ಮೇಲೆ ತನ್ನವನ ಕೈ ಸರಿಸಿ ಕೆನ್ನೆ ಸವರಿ ಎದ್ದು ಮುಖ ತೊಳೆದು ಕೆಳಗೆ ನಡೆದಳು. ಎಲ್ಲರೂ ಅವಳನ್ನು ಸುತ್ತುವರೆದು ಅಲ್ಲಿ ಕಳೆದ ಕ್ಷಣಗಳ ಬಗ್ಗೆ ಕೇಳಲು, ಅಲ್ಲಿ ನೋಡಿದ ಪ್ಲೇಸ್ ಬಗ್ಗೆ ಹೇಳುತ್ತಾ ಕುಳಿತಳು. ಖುಷಿ ಕೆಳಗೆ ಹೋದ ಮೇಲೆ ಮಲಗಿದ್ದ ವೇದನನ್ನು ಬಂದು ಎದ್ದೇಳಿಸಿದರು ಅವನ ತಮ್ಮಂದಿರು. ಏನ್ರೋ ಬಂದಿರೋದು ನಿಮಗೆ? ಲೋ ವೇದ, ಅಲ್ಲಿ ಹೇಗೆ ಎಂಜಾಯ್ ಮಾಡಿದ್ರಿ ಹೇಳು. ರಿಷಿ ಅವನ ಮುಂದೆ ಕುಳಿತು ನುಡಿದ. ತೆಗೆದು 2 ಬಿಟ್ರೆ ಯಾಕೋ ರೇಗ್ತೀಯ? ಹನಿಮೂನ್ಗೆ ಹೋಗಿರೋದನ್ನು ಹೀಗೆ ಬಂದು ಕೇಳ್ತಿದ್ದೀರಾ? ನಾಚಿಕೆ ಆಗಲ್ವ ನಿಮಗೆ? ಇವಾಗ ಹೋಗಿದ್ದು ಹನಿಮೂನ್ಗ? ನಾನೆಲ್ಲೋ ಸುಮ್ಮನೆ ಸುತ್ತೋಕೆ ಅಂದ್ಕೊಂಡೆ. ಮದುವೆಯಾಗಿ ಹತ್ತತ್ರ 1 ವರ್ಷ ಆಯಿತು ಬಂತು. ಇವಾಗ ಹನಿಮೂನ್ ಅಂತೆ. ಜೋರಾಗಿ ನಕ್ಕ ರಿಷಿಗೆ ಜಾಡಿಸಿ ಹೊಡೆದ ವೇದ. ಅವನು ಸೀದಾ ಕೆಳಗೆ ಬಿದ್ದರೂ ನಗುತ್ತಿದ್ದುದು ನೋಡಿ, ನಗ್ತೀಯ ನಗು. ಮುಂದಿನ ವಾರ ನಿನ್ನ ಎಂಗೇಜ್ಮೆಂಟ್ ಹೇಗಾಗುತ್ತೆ ನಾನು ನೋಡ್ತೀನಿ. ಪೂರ್ಣಿಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡಿಲ್ಲ ಅಂದರೆ ನೋಡ್ಕೊ ಮಗನೆ ಅಂದು ಸಿಡುಕಿದ ವೇದ. ಲೋ ಅಣ್ಣ, ನಿನ್ನ ಕಾಲಿಗೆ ಬೀಳ್ತೀನಿ. ಈ ಥರ ಫಿಟ್ಟಿಂಗ್ ಮಾತ್ರ ಇಡಬೇಡ ತಂದೆ. ಅವನ ಎದುರು ಬಂದು ಕುಳಿತ ರಿಷಿ ಬೇಡಿಕೆ ಇಟ್ಟಿದ್ದ. ಮತ್ತೆ ಆಡ್ಕೊಳ್ತೀಯಾ? ನಾನು ಆಡ್ಕೊಳ್ಳೋದಿಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೆ. ನಾವು ಬಂದಿದ್ದು ನಿನ್ನ ಹತ್ರ ಬೇರೆ ಮಾತಾಡೋಕೆ.
ಏನು? ಅದು ಅಣ್ಣ, ಕೇಕ್ ತಂದಿದ್ದೀವಿ, ಸಿಂಪಲ್ಲಾಗಿ ಕಟ್ ಮಾಡಿಸೋದಾ ಅಥವಾ ಏನಾದರೂ ಡೆಕೋರೇಷನ್ ಮಾಡೋದಾ? ಈ ಬಾರಿ ವಸಂತ್ ನುಡಿದ. ಇವಾಗ ಯಾಕೆ ಕೇಕ್? ಅದೇ ಅತ್ತಿಗೆದು ಬರ್ತ್ಡೇ ಇತ್ತಲ್ವಾ, ಅದಕ್ಕೆ. ಅದು ಮೊನ್ನೆ ಆಯ್ತಲ್ಲ. ಆವಾಗ ಅತ್ತಿಗೆ ಇಲ್ಲಿ ಇರಲಿಲ್ಲ, ಸೊ ಅದಕ್ಕೆ ನಮ್ಮ ಕಡೆಯಿಂದ ಅಂತ ಶಶಾಂಕ್ ಹೇಳಲು. ಓಕೆ, ಅವಳಿಗೆ ಸಿಂಪಲ್ ಆಗಿ ಇಷ್ಟ ಆಗುತ್ತೆ, ಹಾಗೆ ಮಾಡಿಸಿ ಸಾಕು. ನೀನು ಎದ್ದು ಬಾರೋ. ಓಕೆ ಅಂತ ಮೇಲೆದ್ದು ಕೈಯಲ್ಲಿ ತಲೆ ಕೂದಲು ಸರಿ ಮಾಡಿಕೊಳ್ಳುತ್ತಾ ಕನ್ನಡಿ ಮುಂದೆ ನಿಂತಿದ್ದ. ನೀವೆಲ್ಲ ಇಲ್ಲಿದ್ದೀರಾ? ಕೆಳಗೆ ಅತ್ತೆ ಕೇಳ್ತಿದ್ರು ಅಂತ ಅನ್ನುತ್ತಾ ರೂಮ್ ಒಕ್ಕ ಖುಷಿ ಅಲ್ಲಿಂದ ತನ್ನ ಮೈದುನರನ್ನು ನೋಡಿ ನುಡಿದಳು. ಆ ಹತ್ತಿಗೆ ಹೋಗ್ತೀವಿ ಅಂದು ಎಲ್ಲ ಅಲ್ಲಿಂದ ನಡೆದರು. ಕನ್ನಡಿ ಮುಂದೆ ನಿಂತಿದ್ದ ವೇದ ಅವಳೆಡೆ ತಿರುಗಿ, ನೀನು ಕೆಳಗಡೆ ಹೋಗಿದ್ದು ನನಗೆ ಗೊತ್ತೇ ಆಗಿಲ್ಲ ಬಂಗಾರಿ ಅನ್ನಲು, ನೀವು ಫುಲ್ ನಿದ್ದೆಯಲ್ಲಿದ್ದರೆ ಅದಕ್ಕೆ ಗೊತ್ತಾಗಿಲ್ಲ ಅನ್ನುತ್ತಾ ನಿಂತವಳ ಹತ್ತಿರ ಬಂದು ಅವಳ ಮುಂಗುರುಳು ಸರಿಸುತ್ತಾ ನಿಂತಿದ್ದ. ಅವಳನ್ನೇ ನೋಡುತ್ತಾ ಇಬ್ಬರು ಮಾತು ಮರೆತು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನಿಂತಿದ್ದರು. ಅವಳನ್ನು ತುಂಬ ಸಮೀಪ ಎಳೆದುಕೊಂಡ ವೇದ ಅವಳ ಹಣೆಗೆ ತನ್ನ ಹಣೆ ಒತ್ತಿ ನಿಂತಿದ್ದ. ನಿದ್ದೆಯಿಂದ ಎದ್ದವ ಅವಳ ಕಣ್ಣಿಗೆ ತುಂಬ ಮುದ್ದಾಗಿ ಕಾಣುತ್ತಿದ್ದ. ಅವನ ಕೊರಳಿಗೆ ಹಾರದಂತೆ ಕೈ ಹಾಕಿದ ಖುಷಿ, ಹೋಗಿ ಮುಖ ತೊಳೆದುಕೊಳ್ಳಿ ಕೊಳಕ ಅಂದಳು. ಅವಳ 2 ಕೆನ್ನೆ ಮೇಲೆ ಮುತ್ತಿಟ್ಟು ಅವಳಿಂದ ಸರಿದು, ಅದೇನೋ ನಿನ್ನ ನೋಡ್ತಿದ್ರೆ ನಾನು ಪೂರ್ತಿಯಾಗಿ ಸೋತೋಗ್ತೀನಿ, ನಿನ್ನಲ್ಲಿ ಏನೋ ಸೆಳೆತ ಇದೆ ಅನ್ನುತ್ತಾ ಅವಳನ್ನು ಬಿಟ್ಟರು ಬಿಡದೆ ನಿಂತಿದ್ದ. ಆಯಿತು ಸರ್, ಇವಾಗ ಹೋಗಿ ಫ್ರೆಶ್ ಆಗಿ ಬನ್ನಿ, ಕಾಫಿ ಟೀ ಏನು ಬೇಕು ಹೇಳಿ. ಊಟ ಫುಲ್ ಮೀನ್ಸ್ ಊಟಕ್ಕೆ ಇನ್ನೂ ತುಂಬ ಟೈಮ್ ಇದೆ, ಅಡುಗೆ ರೆಡಿ ಆಗ್ತಿದೆ ಅಂದಳು. ಅವನ ಮುಖದಲ್ಲಿ ಒಂದು ತುಂಟ ನಗು ಹೊತ್ತು, ನಾನು ಕೇಳಿದ ಊಟ ಬೇರೆ ಅಂದಾಗ ಅವನನ್ನು ಹಿಂದಕ್ಕೆ ತಳ್ಳಿ, ಈ ಪೊಲೀಸ್ ಇವಾಗ ತುಂಬ ಪೋಲಿ ಹಾಕ್ತಿದ್ದಾರೆ ಅಂದವಳ ಮಾತಿಗೆ ನಗುತ್ತಾ, ಮುದ್ದಾದ ಮಡದಿ ಜೊತೆ ಇದ್ದಾಗ ಪೋಲಿ ಆಗದೆ ಇದ್ದರೆ ಹೇಗೆ? ಸರಿ ಹೋಗಿ ಅಂದು ಅವನನ್ನು ತಾನೇ ಬಾತ್ರೂಮ್ ವರೆಗೂ ತಳ್ಳಿಕೊಂಡು ಬಂದಳು ಖುಷಿ. ಬಂಗಾರಿ ಬಾಗಿಲಲ್ಲಿ ಇಣುಕಿ ಕರೆದಿದ್ದ. ಹಾಂ, ನಿನ್ನ ಮೈದುನರೆಲ್ಲ ಸೇರಿ ಒಂದು ಚಿಕ್ಕ ಸರ್ಪ್ರೈಸ್ ಇಟ್ಟಿದ್ದಾರೆ. ಏನು? ವೆಯ್ಟಿಂಗ್ ಹೆಂಡತಿ ಗೊತ್ತಾಗುತ್ತೆ. ಓಕೆ ಅಂದವಳ ತಲೆಯಲ್ಲಿ ಏನಿರಬಹುದು ಎಂಬುವುದೇ ಓಡುತ್ತಿತ್ತು. ಎಲ್ಲ ಹಾಲ್ನಲ್ಲಿ ಸೇರಿ ಅವರಿಬ್ಬರಿಗಾಗಿ ಕಾಯುತ್ತಿದ್ದರು. ಹೆಂಡತಿಯ ಕೈ ಹಿಡಿದು ಕೆಳಗೆ ನಡೆದು ಬಂದರು ವೇದ. ಅವಳನ್ನು ನೋಡಿ ಎಲ್ಲರೂ ಹ್ಯಾಪಿ ಬರ್ತ್ಡೇ ಅತ್ತಿಗೆ ಅಂದಾಗ, ಮೊನ್ನೆ ಮುಗೀತು ಅಂದಳು ನಕ್ಕು. ಆಗ ನೀವು ಇರಲಿಲ್ಲ ಅಲ್ವಾ ಅತ್ತಿಗೆ, ಇವಾಗ ಬನ್ನಿ ಎಂದು ಅವಳ ಕೈ ಹಿಡಿದು ಅವರೆಲ್ಲ ಕರೆದುಕೊಂಡು ಹೋದಾಗ ಅವರಿಂದ ಹೆಜ್ಜೆ ಹಾಕಿದ ವೇದ. ಮೈದುನರ ಪ್ರೀತಿ ಅವಳನ್ನು ಮೂಕವಾಗಿಸಿತ್ತು. ಎಲ್ಲರಿಗೂ ಕೇಕ್ ತಿನ್ನಿಸುವ ಮೊದಲು ಅವಳ ಕಣ್ಣು ಹುಡುಕಿದ್ದು ಅವಳ ತಾಳಿ ಒಡೆಯನನ್ನು. ಅವಳ ಹಿಂದೆ ನಿಂತಿದ್ದವನಿಗೆ ಮೊದಲು ತಿನ್ನಿಸಿದ್ದ ನಂತರವೇ ಅವಳ ಕೈ ಬೇರೆ ಕಡೆ ಹೋಗಿತು. ಮನೆಯವರ ಶುಭಾಶಯಗಳು ಮತ್ತೊಮ್ಮೆ ಅವರಿಗೆ ಸಿಕ್ಕಿತ್ತು. ಅವರೆಲ್ಲರ ಪ್ರೀತಿಗೆ ಕಣ್ಣು ತುಂಬಿ ಬಂದಿತ್ತು ಅವಳಿಗೆ. ಸಿಹಿ ಅಡುಗೆ ಅವರಿಗಾಗಿ ಕಾಯುತ್ತಿತ್ತು. ಎಲ್ಲರ ನಗುವಿನ ಮಧ್ಯೆ ಊಟ ಹೆಚ್ಚಾಗಿ ಸಾಗಿತ್ತು. ಖುಷಿಗೆ ವೇದನ ಕೈತುತ್ತು ಎಂದು ತಪ್ಪಿಲ್ಲ. ಒಮ್ಮೊಮ್ಮೆ ಅವಳ ಮುನಿಸಿನಿಂದ ತಪ್ಪಿದ್ದರೂ ಅವನೆಂದು ಅವಳಿಗೆ ತಿನ್ನಿಸದೆ ಇರಲಾರ. ಅವಳ ಜೊತೆ ಕಳೆಯುವ ಪ್ರತಿಯೊಂದು ಕ್ಷಣವೂ ಅವನಿಗೆ ತುಂಬ ವಿಶೇಷವೇ. ಅವಳನ್ನು ಪ್ರೀತಿಯಿಂದ ಮುದ್ದಿಸುವ ಪರಿಗೆ ಅವಳು ಸೋಲದೇ ಇರಲು ಸಾಧ್ಯವೇ ಇಲ್ಲ. ಅವನು ಬ್ಯುಸಿ ಕೆಲಸದ ನಡುವೆ ಇವಳಿಗೆ ನೀಡುವ ಅಲ್ಪ ಸ್ವಲ್ಪ ಸಮಯವನ್ನು ಎಂದಿಗೂ ವ್ಯರ್ಥ ಮಾಡಲಾರ. ಈಗ ಮನೆಯಲ್ಲಿ ಹತ್ತಿರದ ಸಮಾರಂಭದ ತಯಾರಿ ನಡೆಯುತ್ತಿತ್ತು. ರಿಷಿ, ಪೂರ್ಣಿಮಾ, ಸಂಜೀವ್, ವಂದನ ಎಂಗೇಜ್ಮೆಂಟ್ ಸಂಭ್ರಮ. ವಾರದಿಂದಲೇ ಅದಕ್ಕೆ ಬೇಕಿದ್ದ ತಯಾರಿ ಜೋರಾಗಿ ನಡೆಯುತ್ತಿತ್ತು. ಮಹಿಳಾ ಮಣಿಗಳ ಶಾಪಿಂಗ್ ಭರ್ಜರಿಯಾಗಿ ಸಾಗಿತ್ತು. ಇದರ ನಡುವೆ ವೇದನ ಬ್ಯುಸಿ ಕೆಲಸ. ಮನೆಗೆ ಈಗ ಬರ್ತಾ ಇದ್ದಿದ್ದೆ ತುಂಬ ತಡವಾಗಿ. ಖುಷಿಗೆ ಈಗ ಅವನ ಮೇಲೆ ಪ್ರೀತಿ ಹೆಚ್ಚಾಗಿದೆ. ಅವನ ಜೊತೆ ಕಳೆವ ಪ್ರತಿ ಕ್ಷಣಗಳನ್ನು ಜೋಪಾನವಾಗಿ ಎತ್ತಿಟ್ಟುಕೊಳ್ಳುವ ಹುಡುಗಿಗೆ ಅವನ ಸಾಮೀಪ್ಯವೇ ತುಂಬ ಇಷ್ಟ. ಮುಂಜಾನೆ ಬೇಗ ಎದ್ದು ಲಘು ಬಗೆಯಿಂದ ಓಡಾಡುತ್ತಿರುವ ಮನೆ ಮಂದಿ ಇಂದು ಇರುವ ಎಂಗೇಜ್ಮೆಂಟ್ನ ಕೆಲಸ ಅದು ಇದು ಅನ್ನುತ್ತಾ ನೋಡುತ್ತಾ ಬ್ಯುಸಿಯಾಗಿದ್ದರೆ, ನಮ್ಮ ಜೋಡಿಗಳು ಅವರದೇ ಪ್ರೇಮಲೋಕದಲ್ಲಿ ಮುಳುಗಿದ್ದವು.
ಸ್ನಾನ ಮುಗಿಸಿ ಹೊರಬಂದ ಖುಷಿ ಕೂದಲಿಂದ ಹನಿಗಳು ಮುತ್ತಿನಂತೆ ಜಾರುತ್ತಿದ್ದವು. ಮಲಗಿದ್ದವನನ್ನು ನೋಡಿ ಎಚ್ಚರಿಸುವ ಅಂದುಕೊಂಡಳು. ಆದರೆ ರಾತ್ರಿ ತಡವಾಗಿ ಮನೆಗೆ ಬಂದಿದ್ದ ವೇದ ಇನ್ನೂ ಒಳ್ಳೆಯ ಸವಿ ನಿದ್ರೆಯಲ್ಲಿ ಇರುವಂತೆ ಕಾಣಿಸಲು ಮಲಗಿಕೊಳ್ಳಲಿ ಅಂದುಕೊಂಡು ಅವನ ಮುದ್ದು ಮುಖವನ್ನು ಕೈಯಿಂದ ಸವರಿದ. ಖುಷಿ ಅವನ ಕೆನ್ನೆಗೆ ಲಘುವಾಗಿ ಮುತ್ತಿಟ್ಟಿದ್ದಳು. ಮೆಲುವಾಗಿ ನಕ್ಕವ ಕಳ್ಳೆ ನಿದ್ದೆಯಲ್ಲಿ ಇದ್ದ ವೇದ. ಎದ್ದಿದ್ದೀರಾ ಅಂದಳು ಅವನ ನಗು ಕಂಡು. ಇಲ್ಲ ಅನ್ನುವಂತೆ ತಲೆ ಆಡಿಸಿದ್ದ. ಅವನ ನಾಟಕ ಅವಳಿಗೆ ಅರ್ಥವಾಗಿದ್ದೆ. ಅವನ ಕೆನ್ನೆಗೆ ಸ್ವಲ್ಪ ಜೋರಾಗಿ ಕಚ್ಚಿದಾಗ ದಡಕ್ಕನ ಮೇಲೆದ್ದು ಕುಳಿತ, ಕೆನ್ನೆ ಉಜ್ಜಿಕೊಳ್ಳುತ್ತಾ. ನಿಂಗೆ ಅಷ್ಟೊಂದು ಮುದ್ದು ಮಾಡುವ ಆಸೆ ಇದ್ರೆ ನನ್ನ ಎದ್ದೇಳಿಸು, ನಾನು ನಿನ್ನ ಜೊತೆ ಸಾಥ್ ಕೊಡ್ತೀನಿ. ಹೀಗೆಲ್ಲ ನನ್ನ ಕೆನ್ನೆ ಕಚ್ಚಿ ತಿನ್ನಬೇಡ ಕಣೋ, ನನಗೆ ಇರೋದು 2 ಕೆನ್ನೆ ಗೊತ್ತಾ? ಛೆ, ನನಗೆ ಗೊತ್ತೇ ಇರಲಿಲ್ಲ ನೋಡಿ, ನಮಗೆಲ್ಲ ಈ 4 ಕೆನ್ನೆ ಇದೆಯಾ? ಇರಬಹುದು ಅಂದುಕೊಳ್ಳುತ್ತಾ ಮತ್ತೆ ಮಲಗಿದ. ಈಗ ಎದ್ದೇಳಿ ಏನಾದರೂ ಕೆಲಸ ಮಾಡಿ. ಹೋ, ನಾನು ರೆಡಿ ಅಂದು ಅವಳನ್ನು ಪಕ್ಕ ಎಳೆದುಕೊಂಡು ಅವಳ ಹೊಟ್ಟೆಯ ಸುತ್ತ ಕೈ ಹಾಕಿದವನೇ ಅವಳ ಕೊರಳಲ್ಲಿ ಮುಖ ಹುದುಗಿಸಿದ್ದ. ವೇದ, ಏನು ಮಾಡ್ತಿದ್ದೀರಾ? ಕೆಲಸ, ನಿನ್ನ ಮುದ್ದಿಸೋ ಕೆಲಸ. ಆಹಾ ಯಜಮಾನ್ರೆ, ನಾನು ಹೇಳಿದ್ದು ಕೆಳಗಡೆ ಏನಾದರೂ ಫಂಕ್ಷನ್ಗೆ ಮಿಕ್ಕಿರೋ ಕೆಲಸ ಅಂತ. ಹೇ ಬಂಗಾರಿ, ಅಲ್ಲಿ ನಾನು ಮಾಡೋಕ್ಕೇನು ಕೆಲಸ ಇದೆ? ಎಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ ನೋಡಿಕೊಳ್ಳುತ್ತೆ, ಮಿಕ್ಕಿದ್ದು ಮನೆಯವರೇ ಸಾಕು. ತಾವು ಏನು ಮಾಡ್ತಿರೋ? ಇವಾಗ ಮಾಡ್ತಿರೋ ಕೆಲಸನ ಹೀಗೆ ಮುಂದುವರಿಸ್ತೀನಿ ಅಂದವನ ಕೈ ಬೆರಳುಗಳು, ಅವನ ತುಟಿಗಳು, ಅವನ ಚೂಪು ಮೀಸೆ ಜೊತೆ ಸೇರಿ ಅವಳಿಗೆ ತುಂಬ ಕಾಟ ಕೊಡುತ್ತಿತ್ತು. ಬಿಡಿ. ಹ್ಞೂ ಬಿಡಲ್ಲ ಅಂದನು ಅವಳನ್ನು ಇನ್ನೂ ಮುದ್ದಿಸುತ್ತಾ. ಆಗ ತಾನೇ ಮಿಂದು ಬಂದವಳು ಅವನಿಗೆ ಹರಳಿದ ಮಲ್ಲಿಗೆಯಂತೆ ಕಂಡಿದ್ದಳು. ಅವನ ತುಂಟಾಟ ಹೆಚ್ಚಾಗಿದ್ದೆ ಅವನನ್ನು ಬಲವಾಗಿ ಸರಿಸುತ್ತಾ, ಏನಿದು ಬೆಳಗ್ಗೆ ಬೆಳಗ್ಗೆನೆ ಅಂತ ಸ್ವಲ್ಪ ಸಿಡುಕುವಂತೆ ನುಡಿದವಳ ಮುಖದಲ್ಲಿ ಲಜ್ಜೆ ಇದ್ದಿದ್ದು ಗುರುತಿಸಿದ. ಇಷ್ಟ ಆಗಿದ್ದನ್ನು ಮನಸ್ಸಿನಿಂದ ಪಡ್ಕೊಂಡು ಖುಷಿ ಪಡು ಬಂಗಾರಿ. ಅವಳೆದೆಯ ಮೇಲೆ ತಲೆ ಇಟ್ಟಿದ್ದ. ಸರಿ, ನೀವು ಯಾವಾಗಲಾದರೂ ಬನ್ನಿ, ನಾನು ಕೆಳಗೆ ಹೋಗ್ತೀನಿ ಬಿಡಿ. ಈರೋ ಬಂಗಾರಿ ಸ್ವಲ್ಪ ಹೊತ್ತು ವೇದ ಮುದ್ದಾಗಿ ಹೇಳಿದಾಗ ಬೇಡ ಅನ್ನಲಾಗದೆ ಅವನ ತಲೆ ಕೂದಲಲ್ಲಿ ಕೈ ಆಡಿಸಿದ ಹುಡುಗಿಗೆ ಅವನ ಈ ರೀತಿಯ ನಡೆ ತುಂಬ ಇಷ್ಟ. ಅವಳ ತುಟಿಗಳು ಚಿಕ್ಕದಾಗಿ ಅರಳಿದವು ಅವನ ರೀತಿಗೆ. ನಾನು ಇಲ್ಲದೆ ಇದ್ದಾಗಲೂ ಹೀಗೆ ನೆನೆಯುತ್ತಾ ನಗ್ತೀಯಾ? ಎದುರಿಗೆ ಇದ್ದಾಗಲೂ ಹೀಗೆ ಮಾಡ್ತೀಯಾ? ಅದರ ಬದಲಾಗಿ ನನ್ನ ಮುದ್ದು ಮಾಡಿದರೆ ನಾನೇನು ಬೇಡ ಅಂತ ಹೇಳ್ತೀನಾ? ತಲೆ ಇದ್ದಲ್ಲಿಂದ ಸರಿಸಿಲ್ಲ, ಕಣ್ಣು ಬಿಟ್ಟು ಅವಳನ್ನು ನೋಡಿಲ್ಲ. ಆದರೂ ಅವಳ ಚಿಕ್ಕ ನಗು ಅವನಿಗೆ ತಿಳಿದಿತ್ತು. ಇಷ್ಟ ಅಂತ ಹೇಳಿ ಯಾವಾಗಲೂ ಮುದ್ದು ಮಾಡೋಕ್ಕೆ ಆಗುತ್ತಾ? ಮಾಡಬೇಕು. ಈ ಬಾರಿ ಅವಳೆಡೆ ನೋಡುತ್ತಾ ನುಡಿದ. ಅಷ್ಟೇ. ಆಮೇಲೆ ನಾನು ಬರೀ ಮುದ್ದಿಗೆ ಅವರ ಕೊಟ್ಟರೆ ಈ ನನ್ನ ತುಂಟಪತಿಗೆ ಆಟಗಳು ಜಾಸ್ತಿ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಅವನ ಮೂಗೆಳೆದು ಹೇಳಿದಾಗ ನಕ್ಕನು ವೇದ. ಇವಾಗ ಎದ್ದೇಳ್ತೀರಾ ಸರ್, ಅಥವಾ ಹೀಗೆ ಇರೋ ಪ್ಲ್ಯಾನ್ ಏನು? ಓ, ಜೀವನ ಪೂರ್ತಿ ಹೀಗೆ ಇರ್ತೀನಿ ಈ ನನ್ನ ಮುದ್ದು ಬಂಗಾರಿಯ ಜೊತೆ. ನನಗೂ ಜೀವನ ಪೂರ್ತಿ ಹೀಗೆ ಇರೋಕೆ ಇಷ್ಟ. ಆದರೆ ಇವಾಗ ನನ್ನ ಬಿಟ್ಟರೆ ಸಾಕು. ನನಗೆ ಏನಾದರೂ ಕೊಟ್ಟಿದ್ದಿದ್ರೆ ಆಮೇಲೆ ಬಿಡ್ತಿದ್ದೆ. ನೀವು ಯಾಕೆ ಇವಾಗ ಇಷ್ಟೊಂದು ಪೋಲೆ ಆಗ್ತಿರೋದು? ಅಯ್ಯೋ ಬಂಗಾರಿ, ನಾನು ನಾರ್ಮಲ್ ಆಗಿ ಇದ್ದೀನಿ, ನಿಂಗೆ ಹಾಗೆ ಅನಿಸ್ತಾ ಇದೆ ಅಷ್ಟೆ. ಇವಾಗ ಕೊಡು ಪ್ಲೀಸ್. ಅವನ ಮುಖವಿಡಿದು ತನ್ನ ಬಳಿಗೆ ಕರೆದುಕೊಂಡು ಹುಡುಗಿ ಅವನ ಆಸೆಯನ್ನು ಪೂರೈಸಿತ್ತು. ಅವನಿಗೆ ಸಮಾಧಾನ ಆಗುವಷ್ಟು ಕೇಳಿದ್ದು ಸಿಕ್ಕಿದಾಗ ಚಂದವಾಗಿ ನಕ್ಕು ಅವಳನ್ನು ಬಿಟ್ಟಿದ್ದ ವೇದ. ಮೇಲೆದ್ದು ಕುಳಿತವಳ ನಡುವಿಗೆ ಬಾಗಿ ಮುತ್ತಿಟ್ಟು ಬೆನ್ನಿಗೆ ಚುಂಬಿಸಿ ನನಗೇನು ತಿಳಿದಿಲ್ಲ ಅನ್ನುವಂತೆ ದಿಂಬಿನಲ್ಲಿ ಮುಖ ಹುದುಗಿಸಿ ತಿರುಗಿ ಮಲಗಿದ. ಅವನ ರೀತಿಗೆ ಅವಳಿಗೆ ಏನು ಹೇಳೋದು ತಿಳಿಯದೆ ನಕ್ಕು ಅಲ್ಲಿಂದ ಸರಿದು ಕೆಳಗೆ ನಡೆದಿದ್ದಳು. ತಿಂಡಿ ಸ್ನಾನ ಅಂತ ಮುಗಿಸಿದ ಮನೆ ಮಂದಿ ಅವರೆಲ್ಲ ರೆಡಿಯಾಗಿ ಎಂಗೇಜ್ಮೆಂಟ್ ನಡೆಯುತ್ತಿದ್ದ ಹಾಲ್ಗೆ ಹೋಗಲು ಓಡಾಡುತ್ತಿದ್ದರು.
ಹಸಿರು ಬಣ್ಣದ ರವಿಕೆ ಜೊತೆ ಅದೇ ಬಾರ್ಡರ್ನ ಸೀರೆ, ಕೆಂಪು ಬಣ್ಣದ ಹೊಡಲಿಗೆ, ಗುಲಾಬಿ ಹೂವಿನ ಚಿತ್ತಾರವಿದ್ದ ಸೀರೆ ಹುಟ್ಟು, ತೆಳುವಾದ ಮೇಕಪ್ ಜೊತೆ ಒಂದಿಷ್ಟು ಒಡವೆ ಜೊತೆ ಕೈಯಲ್ಲಿ ಮ್ಯಾಚಿಂಗ್ ಬಳೆ, ಮುತ್ತಿನ ಓಲೆ ಜೊತೆಗೆ ಚಂದವಾಗಿ ಜಡೆ ಹಾಕಿಕೊಂಡು ಬಂದು ಅವನ ಎದುರು ನಿಂತಾಗ ಆಗ ತಾನೇ ರೆಡಿಯಾಗುತ್ತಾ ಹಳದಿ ಬಣ್ಣದ ಶರ್ಟ್ ತೊಟ್ಟು ನಿಂತಿದ್ದ ವೇದ ಎದೆ ಮೇಲೆ ಕೈ ಇಟ್ಟುಕೊಂಡು ಅವಳನ್ನೇ ನೋಡುತ್ತಾ ನಿಂತಿದ್ದ. ಏನಾಯ್ತು ಹಾಗೆ ನೋಡ್ತಿದ್ದೀರಾ? ನನ್ನ ಸಂಯಮನ ಕೆಣಕುವ ಕೆಲಸ ನಿಂದು ಅಲ್ವಾ? ಹಾಗೇನಿಲ್ಲ ತಗೊಳ್ಳಿ ಅಂದು ಅವನ ಕೈಗೆ ಭರಣಿ ಕೊಟ್ಟು ಕುಂಕುಮ ಹಚ್ಚುವಂತೆ ಕೇಳಿದ ಹುಡುಗಿ ಹಣೆಗೆ ಕುಂಕುಮವಿಟ್ಟು ಜೊತೆಗೆ ಸಿಹಿ ಮುತ್ತು ಇಟ್ಟಿದ್ದ. ಅವಳ ಸೀರೆಗೆ ಮ್ಯಾಚಿಂಗ್ ಆಗುವಂತೆ ಮತ್ತೆ ಹಸಿರು ಕಲರ್ ಶರ್ಟ್ ತೊಟ್ಟಾಗ ಜೋರಾಗಿ ನಕ್ಕಳು ಹುಡುಗಿ. ಏನಾಯ್ತು, ಗಂಡ ಹೆಂಡತಿ ಮ್ಯಾಚಿಂಗ್ ಕಾಣೋದು ಬೇಡವಾ? ಅವಳ ನಗುವಿಗೆ ಮುಖ ಊದಿಸಿ ಕೇಳಿದ. ಸರಿ ಕಾಣಿಸ್ಬಹುದು, ಮುದ್ದಾಗಿ ಅಂದವಳನ್ನೇ ನೋಡಿ ಕಣ್ಣು ಹೊಡೆದಿದ್ದ ನಕ್ಕು. ಹೋಗೋಣವಾ ಅಂದು ಅವಳ ಜೊತೆ ಮಾತನಾಡುತ್ತಾ ಕೈ ಹಿಡಿದು ಕೆಳಗೆ ಬಂದಾಗ ಅಲ್ಲಿ ಅರ್ಧ ಜನ ಆಗಲೇ ಹೋಗಿಯಾಗಿತ್ತು. ಅಹಲ್ಯ ಅವರು ತಮ್ಮ ಮಗ ಸೊಸೆಯನ್ನು ನೋಡಿ ಇಬ್ಬರಿಗೂ ಸೇರಿಸಿ ನಿವಾರಿಸಿ ಲೆಟಗೆ ಮುಗಿದು ಮುದ್ದಾದ ಜೋಡಿ ಅಂದಾಗ ಅವರಿಬ್ಬರು ಮೆಲುವಾಗಿ ನಕ್ಕಿದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.